ರಂಗೀಲಾ, ರುದ್ರ ಎಲ್ಲಿದ್ದಾನೆ? ಅರೆ ಮಾಡಿದ್ದುಣ್ಣೋ ಮಹಾರಾಯ, ಅವನು ಬೆಳಗಿನ್ಲೇ ಕಾಣ್ತಾ ಇಲ್ಲ. ಸನ್ ಸಿಟಿಯ 3 ಆಟಗಾರರು ಘಾಸಿಯಾಗಿರುವರು. ಈಗ ಅವರ ಒಬ್ಬನೇ ಆಟಗಾರ ಉಳಿದಿದ್ದಾನೆ. ಅವರು ಈವರೆಗೂ 1 ಗೋಲ್ ಮಾಡಲಿಲ್ಲ. ಬಹುಶಃ ಈ ಬಾರಿ ಕಾಲ್ ಸಿಟಿ ಚಾಂಪಿಯನ್ಶಿಪ್ ಕಸಿದುಕೊಳ್ತಾರೆ. ಕಾಲ್ ಸಿಟಿ ಅವರೇ, ನೀವು ಚೀಟಿಂಗ್ ಮಾಡ್ತಿದ್ದೀರಿ. ರೂಲ್ಸ್ಗೆ ಸರಿಯಾಗಿ ಆಡಿ. ಕಾಲ್ ಸಿಟಿ ಮತ್ತು ಸನ್ ಸಿಟಿಯ ಮಧ್ಯೆ ಕೇವಲ ಸೋಲು ಮತ್ತು ಗೆಲುವೇ ಆಗುತ್ತೆ. ಯಾವುದೇ ರೂಲ್ ಇರೋದಿಲ್ಲ. ಮೈರಾ, ರುದ್ರ ಯಾವಾಗ ಬರ್ತಾನೆ? ಬರುತ್ತಲೇ ಇರಬಹುದು. ಅಲ್ಲಿವರೆಗೆ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ನಾನು ಈಗ್ಲೇ ನಿನ್ ಹಿಂದೆ ಇದ್ದವರನ್ನ ದೂರ ಓಡಿಸ್ತೀನಿ. ಜಂತರ್ ಮಂತರ್ ಕಾಲಿ ಕಲಂದರ್ ಝೂ. ಇಲ್ಲಿ ಸನ್ ಸಿಟಿ ತನ್ನದೇ ಗೋಲ್ ಪೋಸ್ಟ್ ನಲ್ಲಿ ಗೋಲ್ ಹಾಕಿದ್ರು. ಕಾಲ್ ಸಿಟಿಗೆ ಗೆಲ್ಲಲು ಈಗ ಒಂದೇ ಗೋಲ್ ಬೇಕಾಗಿದೆ. ಈಗ ದೇವರೇ ಸನ್ ಸಿಟಿಯನ್ನು ಕಾಪಾಡಬೇಕು. ಹಲೋ ಸರ್ ಮೆಜೆಸ್ಟಿಕೋ, ಸರ್ ಮೆಜೆಸ್ಟಿಕೋ. ಹಲೋ ಹಲೋ, ಹೊರಗೆ ಬಾ, ಮುಖ್ಯ ವಿಷಯ ಮಾತಾಡಬೇಕು. ಏನು ಒಬ್ಬನೇ ಬರ್ಬೇಕೆ? ಮಾತಾಡ್ಲಿಕ್ಕಿದೆಯೇ? ಓಕೆ, ಬರ್ತೀನಿ. ಏನೋ ನಡೀತಾ ಇದೆ. ಈ ಜೈಸಿಂಗ್ ಎಲ್ಲಿಗೆ ಹೋಗ್ತಿದ್ದಾನೆ? ಪರವಾಗಿಲ್ಲ, ಈಗಲೇ ಪತ್ತೆ ಮಾಡ್ತೀನಿ.
ಹಲೋ ಸರ್ ಮೆಜೆಸ್ಟಿಕೋ, ಏನಾಯ್ತು? ಇಡೀ ಜಗತ್ತಿನಿಂದ ಮೆಜಿಷಿಯನ್ಸ್ ಮಾಯವಾಗ್ತಿದ್ದಾರೆ. ಯಾರಿಗೂ ಗೊತ್ತಾಗ್ತಿಲ್ಲ ಅವರು ಎಲ್ಲಿ ಹೋಗ್ತಿದ್ದಾರೆಂದು. ಪತ್ತೆ ಹಚ್ಚು, ಇದು ಯಾಕೆ ಆಗ್ತಿದೆ ಅಂತ. ಮತ್ತು ಎಚ್ಚರದಿಂದಿರು. ಓಕೆ ಸರ್ ಮೆಜೆಸ್ಟಿಕೋ, ನಾನು ಈಗಲೇ ಪತ್ತೆ ಹಚ್ತೀನಿ. ಲಾಲಾ, ನಾನು ಸಫೋಲ ಚಾಕಾಯ್. ಏನೂ ಕಾಣಿಸ್ತಿಲ್ಲ, ಏನು ಅರ್ಥವೂ ಆಗ್ತಿಲ್ಲ. ಇಲ್ಲಿ ಏನ್ ನಡೀತಾ ಇದೆ? ಏನು ಅರ್ಥವಾಗ್ತಿಲ್ವಲ್ಲ. ಇದೇನಾಗ್ತಾ ಇದೆ? ಇದೇನಾಗ್ತಿದೆಪ್ಪ? ಇದೇನಾಗ್ತಿದೆ? ಏನಾಗ್ತಾ ಇದೆ? ಇದೇನಾಗ್ತಾ ಇದೆ? ಮೈರಾ, ವರುಣ್, ಓಡಿ ಇಲ್ಲಿಂದ.
ವರುಣ್, ಏನೋ ಗಂಡಾಂತರ ಕಾಣ್ತಿದೆ, ಸಿದ್ಧನಾಗು. ರುದ್ರ ಅಲ್ಲೋಡು. ನೋಡಿ, ಅಜ್ಜಯ್ಯ ಬಂದ್ರು. ರುದ್ರ, ನೀನ್ ಚೆನ್ನಾಗಿದ್ದೀಯಲ್ಲ? ಚೆನ್ನಾಗಿದ್ದೀನಿ, ಆದ್ರೆ ಇದೆಲ್ಲ ಏನು? ಬೇಗ ಹೋಗಿ ಅವರನ್ನ ರಕ್ಷಿಸಿ. ರುದ್ರ ನಿಲ್ಲು, ಯಾವಾಗ್ಲೂ ನೆನ್ಪಿಡು, ಅವಸರ ಪಟ್ಟು ದುಡುಕಬೇಡ. ವೈರಿಗಳನ್ನು ಎದುರಿಸುವ ಮೊದಲು ಅವರ ಶಕ್ತಿ ಬಗ್ಗೆ ಕಲ್ಪನೆ ಇರಬೇಕು. ಯಾರಿದನ್ನು ಮಾಡ್ತಿರುವನು ಅವನು ಖಂಡಿತ ಶಕ್ತಿಶಾಲಿ ಆಗಿರ್ಬೇಕು. ನಾವು ಪತ್ತೆ ಹಚ್ಚಬೇಕು ಅವನು ಯಾರು, ಅವನಿಗೇನ್ ಬೇಕು ಅಂತ. ಈಗಲೇ ಹೊರಡಿ, ತಕ್ಷಣ. ವಾವ್, ಸ್ಪೇಸ್ ನಲ್ಲಿ ಇಷ್ಟು ದೊಡ್ಡ ಹೈಟೆಕ್ ಸಿಟಿ ನಂಬ್ಲಿಕ್ಕಾಗ್ತಾ ಇಲ್ಲ. ಅರೆ ಮಾಡಿದ್ದುಣ್ಣು ಮಹಾರಾಯ, ನಾನು ಕನಸು ಕಾಣ್ತಿದ್ದೇನೋ ಅನ್ಸುತ್ತೆ. ಅಯ್ಯಯ್ಯ, ಎಚ್ಚರದಲ್ಲಿದ್ದೀನಿ, ಕಾಣಿಸಲ್ಲ ಅಜ್ಜಯ್ಯ. ಅಜ್ಜಯ್ಯ, ಅಲ್ಲೋಡಿ, ಅಲ್ಲಿ ಎಲ್ರೂ ಒಳಗೆ ಹೋಗ್ತಿದ್ದಾರೆ. ಬೇಗ ಹೋಗೋಣ. ಮಕ್ಕಳೇ, ನೆನ್ಪಿರ್ಲಿ, ಸಂಕಟ ಎಷ್ಟು ದೊಡ್ಡದಿರುತ್ತೋ ಅಷ್ಟೇ ತಾಳ್ಮೆಯಿಂದ ಕಾರ್ಯ ಮಾಡಬೇಕು.
ಅಜ್ಜಯ್ಯ, ಕೆಳಗಿನ ಗೇಟ್ ನಾನೀಗ್ಲೇ ತೆರೀತೀನಿ. ಅಬಾಯಿಸ್ಕಾ ಜಬಾಯಿಸ್ಕಾ ಪುಷ್ಟಿನೋ ಮೀ. ಅಜ್ಜಯ್ಯ ಕಾಪಾಡಿ, ಅಜ್ಜಯ್ಯ. ಥ್ಯಾಂಕ್ ಯು ಅಜ್ಜಯ್ಯ. ಒಂದು ಮಾತು ಗಮನವಿಟ್ಟು ಕೇಳಿ, ಈ ವೈರಿ ತುಂಬಾ ಅಪಾಯಕಾರಿ. ಏನೇ ಆದರೂ ಮನಸ್ಸು ಶಾಂತವಾಗಿರಲಿ. ಅವಸರದಲ್ಲಿ ಯಾವುದೇ ನಿರ್ಣಯ ಮಾಡಬೇಡಿ. ನೀವೆಲ್ಲರೂ ಸಾಲಾಗಿ ನಿಲ್ಲಿ. ಈ ಶಹರದ ಹೆಸರು ಡೋಂಗ್ರಿಲಾ ಸಿಟಿ ಮತ್ತು ಇಲ್ಲಿಯ ಮಾಲೀಕ ಜಾದೂಗಾರರ ಜಾದೂಗಾರ, ದ ಮಾಸ್ಟರ್ ಮಜಿಷಿಯನ್ ಡೋಂಗ್ರಿಲಾ. ನಮ್ಮನ್ನು ಇಲ್ಲಿಗೆ ಯಾಕೆ ತಂದ್ರಿ? ಅದನ್ನ ಮಾಸ್ಟರ್ ಡೋಂಗ್ರಿಲಾರ್ ಅವರೇ ಹೇಳ್ತಾರೆ. ಮುಖದ ಮಾಸ್ಕ್ ತೆಗೆಯೋ ಪ್ರಯತ್ನ ಮಾಡಲೇಬೇಡಿ. ಇದನ್ನು ತೆಗೆಯೋಕ್ಕಾಗಲ್ಲ. ಈ ಮಾಸ್ಕ್ ಅನ್ನು ತಾಗಿಸುವ ಅರ್ಥ ನೀವೆಲ್ಲರೂ ಒಂದೇ. ನೀವೆಲ್ಲ ಡೋಂಗ್ರಿಲಾ ಸಿಟಿಯವರು, ಯಾವುದೇ ಬೇರೆ ಬೇರೆ ದೇಶ ಅಥವಾ ಶಹರಿನವರಲ್ಲ. ಈ ಮಾಸ್ಕ್ ಕೇವಲ ನಿಮ್ಮ ಮನೆಯೊಳಗೆ ಮಾತ್ರ ತೆಗೆಯುತ್ತೆ. ಹೊರ ಬರುತ್ತಲೇ ಈ ಮಾಸ್ಕ್ ತನ್ನಷ್ಟಕ್ಕೆ ನಿಮ್ಮ ಫೇಸ್ ಮೇಲೆ ತಾಗಿಕೊಳ್ಳುತ್ತೆ. ಮಾಸ್ಕ್ಗೆ ಹಾನಿ ತಲುಪಿಸಿದರೆ ಅಥವಾ ಮಾಸ್ಕ್ ಇಲ್ಲದೆ ಸುತ್ತಾಡೋರನ್ನ ತಕ್ಷಣ ಮುಗಿಸಿ ಬಿಡಲಾಗುತ್ತೆ. ಇಲ್ಲಿಂದ ಒಳಗೆ ಹೋಗೋದು ಕಷ್ಟವೆನಿಸುತ್ತೆ. ಬನ್ನಿ, ಮೇಲಿಂದ ಹೋಗಿ ದಾರಿ ಹುಡ್ಕೋಣ. The Master Dongrila is coming. ಡೋಂಗ್ರಿಲಿನ ಲೀಲೆಯನ್ನು ಯಾರಿಂದಲೂ ತಿಳಿಯಲು ಸಾಧ್ಯ. ವೆಲ್ಕಮ್ ಟು ಡೋಂಗ್ರಿಲಾ ಸಿಟಿ. ನೀವೆಲ್ಲರೂ ಇಲ್ಲಿ ಕೆಲವೇ ದಿನಗಳ ಅತಿಥಿಗಳು. ಆಮೇಲೆ ನಾವೆಲ್ಲರೂ ಭೂಮಿ ಮೇಲೆ ವಾಪಸ್ ಆಗೋಣ. ಅಲ್ಲಿವರೆಗೆ ನಿಮ್ಗೆಲ್ಲರಿಗೂ ಇಲ್ಲಿ ಮನೆ, ಊಟ, ತಿಂಡಿ ಎಲ್ಲವೂ ಫ್ರೀ ಆಗಿ ಸಿಗುತ್ತೆ. ಕೇವಲ ಒಂದು ವಸ್ತು ಸಿಗೋದಿಲ್ಲ ಅಷ್ಟೇ. ನಮ್ಗೆ ಏನೂ ಫ್ರೀ ಬೇಡ. ನಮ್ಗೆ ವಾಪಸ್ ಹೋಗ್ಲಿಕ್ಕಿದೆ. ಮಿತ್ರರೇ, ಇವನೊಬ್ನೇ. ನಾವೆಲ್ಲ ಒಟ್ಟಾದ್ರೆ ಇವನಿಂದೇನೂ ಆಗಲ್ಲ. ಇವನು ಮ್ಯಾಜಿಷಿಯನ್ ಆದ್ರೆ ನಾವು ದೊಡ್ಡ ಮ್ಯಾಜಿಷಿಯನ್. ಕಮಾನ್, ಅಟ್ಯಾಕ್!
ಡೋಂಗ್ರಿಲನ ಲೀಲೆಯನ್ನು ಯಾರಿಂದೂ ತಿಳಿಯಲು ಸಾಧ್ಯ. ಕೇಳ್ಕೋಬೇಕಿತ್ತಲ್ಲ, ಯಾವ ಒಂದು ವಸ್ತು ಸಿಗೋಲ್ಲ ಅಂತ. ಅದು ನಿಮ್ಮ ಜಾದುವಿನ ಶಕ್ತಿಗಳು. ನಿಮ್ಮ ಜಾದುವಿನ ಶಕ್ತಿಗಳನ್ನು ನೀವು ಕ್ಯೂಬಿನಲ್ಲಿ ಸೆರೆ ಇದ್ದಾಗ ಅದನ್ನು ಸೆಳೆದುಕೊಳ್ಳಲಾಯಿತು. ಮತ ಎನರ್ಜಿ ಸೆಂಟರ್ನಲ್ಲಿ ಸೆರೆ ಹಿಡಿದಿದೆ. ಇನ್ಯಾರಿಗಾದ್ರೂ ನನ್ನ ವಿರುದ್ಧ ಧ್ವನಿ ಎತ್ತಲಿದ್ರೆ ಈಸ್ ಮೋಸ್ಟ್ ವೆಲ್ಕಮ್. ಇಲ್ಲಿಯೇ ಹೇಳಿ ಡೋಂಗ್ರಿಲ. ಇವರನ್ನೆಲ್ಲ ಕರ್ಕೊಂಡೋಗಿ ಇವರಿಗೆ ಮನೆ ತೋರಿಸು, ಎಲ್ಲವನ್ನ ತಿಳಿಸಿ ಹೇಳು. ಬನ್ನಿ, ಎಲ್ರು ನನ್ನ ಹಿಂದೆ ಬನ್ನಿ. ಇಲ್ಲಿ ಕೇಳಿ, ನನ್ನ ಹೆಸರು ನೋಡ್ಲೇಬೇಡಿ, ಹೆಸರು ಮಾತ್ರ ಇಲ್ಲಿ. ನಾನು ಹುಲಿಗಿಂತಲೂ ಭಯಂಕರವಾಗಿದ್ದೀನಿ. ಅಜ್ಜಯ್ಯ ನಡೀರಿ, ನಾವೆಲ್ಲರ ಕಣ್ಣು ತಪ್ಪಿಸಿ ಆ ಸಿಟಿ ಒಳಗೆ ಹೋಗೋಣ. ಆ ಸಿಟಿಗೆ ಹೋಗೋದು ಅಷ್ಟು ಸುಲಭವಾಗಿದ್ರೆ ಎಲ್ಲರನ್ನು ಕೆಳಗಿನ ಗೇಟ್ ನಿಂದ ಕೊಂಡು ಹೋಗ್ತಿರ್ಲಿಲ್ಲ. ಏನೂ ಪ್ರೊಟೆಕ್ಷನ್ ಇರಲೇಬೇಕು. ಅಜ್ಜಯ್, ಸಿಟಿ ಒಳಗೆ ಮೇಲಿಂದ ಯಾರು ಬರುವಂತಿಲ್ಲ, ಸೈಡ್ ನಿಂದ ಯಾರು ಹೋಗುವಂತಿಲ್ಲ. ಹೌದು ರುದ್ರ, ನೀನ್ ಹೇಳೋದು ಸರಿ. ಆದ್ರೆ ನಾವು ಒಳಗೆ ಹೋಗ್ಲೇಬೇಕು. ನಾವೀ ಪ್ರೊಟೆಕ್ಷನ್ ವಾಲ್ ಅನ್ನು ಭೇದಿಸಿ ಒಳ ಹೊಕ್ಕಲೇಬೇಕು. ಅನೇಕ ಆಸ್ಟ್ರಾಯ್ಡ್ಗಳು ಡಿಕ್ಕಿ ಹೊಡೆದರೆ ಈ ಶೀಲ್ಡ್ ನಲ್ಲಿ ಸೆಕೆಂಡ್ಗಾಗಿ ತೂತಾಗಬಹುದು. ಆಗ ಅದರೊಳಗೆ ಪ್ರವೇಶ ಮಾಡಬೇಕು ನಾವು. ಈಗ ನನ್ನ ಪ್ಲಾನ್ ಕೇಳಿ. ಆಸ್ಟರಾಯ್ಡ್ಸ್ಗೆ ಒಂದು ಲಕ್ಷಣವಿರುತ್ತೆ, ಅವು ಗುಂಪಾಗಿ ಹಾರಾಡುತ್ತವೆ. ಮುಂದಿನ 3-4 ಆಸ್ಟ್ರಾಯ್ಡ್ಗಳೇನಿವೆ ಅವುಗಳ ಪಾತನ್ನೇ ಉಳಿದವುಗಳು ಫಾಲೋ ಮಾಡ್ತವೆ. ನಮ್ಗೆ ಗೊತ್ತಾಗ್ತಾ ಇಲ್ಲ ಅಜ್ಜಯ್ಯ. ರುದ್ರ, ನೀನು ಮಾಯರಾ ಒಂದ್ ಆಸ್ಟ್ರಾಯ್ಡ್ ನಲ್ಲಿರಿ, ರಂಗೀಲಾ ವರುಣ್ ಮತ್ತೊಂದರಲ್ಲಿ, 3ನೇದರಲ್ಲಿ ನಾನಿರಿ. ನೀವು ನಿಮ್ಮ ಕೈಯ ಮೂವ್ಮೆಂಟ್ ನಿಂದಲೇ ಈ ಆಸ್ಟ್ರಾಯ್ಡ್ ಅನ್ನು ಎಲ್ಲಿ ಬೇಕೋ ಅಲ್ಲಿ ತಿರುಗಿಸಬಹುದು. ರುದ್ರ ಮತ್ತು ರಂಗೀಲಾ, ನೀವು ನಿಮ್ಮ ಆಸ್ಟ್ರಾಯ್ಡ್ ನಿಂದ ಲೀಡ್ ಮಾಡಿ ಉಳಿದ ಆಸ್ಟ್ರಾಯ್ಡ್ ನ ಗುಂಪನ್ನು ಪ್ರೊಟೆಕ್ಷನ್ ಕವಚದ ಕಡೆ ಗೈಡ್ ಮಾಡಿ. ಮತ್ತೆ ಕೊನೆ ಮೊಮೆಂಟ್ ನಲ್ಲಿ ಸೈಡ್ ಆಗಿರಿ. ಅವುಗಳು ಡಿಕ್ಕಿ ಹೊಡೆಯಲಿ. ಸರಿಯಾದ ಗ್ಯಾಪ್ ಸಿಕ್ಕಾಗ ನಾನು ಒಳಗೆ ಹೋಗ್ತೀನಿ. ಮತ್ತು ನಾವು ಒಮ್ಮೆ ನಾನು ಒಳ ಹೋದ್ರೆ ಆಮೇಲೆ ನಿಮ್ಮನ್ನು ಕರೆಸುವ ಉಪಾಯ ಹುಡುಕ್ತೀನಿ. ಎಲ್ರೂ ಒಟ್ಟಿಗೆ ಒಳಗೆ ಹೋಗುವಂತಿಲ್ಲ. ಆ ಗ್ಯಾಪ್ ಬೇಗನೆ ಮುಚ್ಚಿಬಿಡುತ್ತೆ. ಮಾಯರಾ, ರೆಡಿನಾ? ನೋಡಿ ನಮ್ಮ ಎಂಟ್ರೆನ್ಸ್. ರಂಗೀಲಾ, ಮೇಲಕ್ಕೆ ಹೋಗಿ.
ತುಂಬಾ ಒಳ್ಳೇದು. ಓ ನೋ! ರುದ್ರ, ನಿಲ್ಲು, ಬಂದೆ. Intrude alert. ಇದ್ಯಾರು? ಸೆಕ್ಟರ್ 14 ಝೋನ್ 1 ಬೇಗ ಹೋಗಿ. ಅಜಯ್ಯ, ಕರ್ಕೊಂಡು ಹೋಗಿ ಇವನನ್ನ. ಮಾಡಿದ್ದುಣ್ಣೋ ಮಹಾರಾಯ. ರುದ್ರ, ಅಜ್ಜನನ್ನ ಕಾಪಾಡು. ನಾವೀಗ ಹೋದ್ರೆ ಸಿಕ್ಕಿ ಹಾಕೊಳ್ತೀವಿ. ನಾವು ಕೂತ್ಕೊಂಡ್ ವಿಚಾರ ಮಾಡ್ಬೇಕು ಮುಂದೆ ಏನ್ ಮಾಡ್ಬೇಕೆಂದು. ಜೈ ಸಿಂಗ್ ಚೌಹಾಣ್, ನಾನು ಡೋಂಗ್ರೀಲಾ, ಈ ಯೂನಿವರ್ಸ್ ನ ಎಲ್ಲಕ್ಕಿಂತ ದೊಡ್ಡ ಮತ್ತು ಎಲ್ಲಕ್ಕಿಂತ ಶಕ್ತಿಶಾಲಿ ಮ್ಯಾಜಿಷಿಯನ್. ನೀನು ಭೂಮಿಯ ಎಲ್ಲಕ್ಕಿಂತ ಒಳ್ಳೆ ಮ್ಯಾಜಿಷಿಯನ್ರಲ್ಲಿ ಒಬ್ಬನೆಂದು ಕೇಳಿದ್ದೀನಿ. ನಿನಗೆ ಒಬ್ಬ ಮೊಮ್ಮಗ ರುದ್ರ ಮತ್ತು ಮನೆಯಲ್ಲಿ ರಂಗೀಲ ಮತ್ತು ಚಿಂಗ್ಲಿ ಎಂಬ ಹೆಲ್ಪರ್ ಇದ್ದಾರೆ. ಇಷ್ಟೆಲ್ಲ ಮಾಹಿತಿ ಯಾರು ಕೊಟ್ಟಿದ್ದು? ನಾನು ಜಾದು, ನಾನು ಮಾಯಾಜಾಲ. ಹೆದರು ನನಗೆ, ನಾನು ಶಕಾಲ್. ಓ, ನೀನು ಇವನ್ ಜೊತೆಗಿದ್ದೀಯಾ? ನಾನು ಸಮಯದ ಜೊತೆಗಿದ್ದೀನಿ. ಜೈ ಸಿಂಗ್ ಚೌಹಾಣ್, ಈಗ ಡೋಂಗ್ರಿಲಾನ ಸಮಯ. ಅವನಂಥ ಶಕ್ತಿಶಾಲಿ ಮಜಿಷಿಯನ್ ಯಾರೂ ಇಲ್ಲ. ಇವ ನನ್ನ ಜೊತೆಗಿರ್ಲಿಲ್ಲ. ಇವನು ನಿನ್ನಂತೆ ಒಬ್ಬ ಕೈದಿಯಾಗಿ ಬಂದಿದ್ದ. ಆದ್ರೆ ಅವನು ಬುದ್ಧಿವಂತ. ಅವನು ನನಗೆ ಜೊತೆ ಕೊಡುವುದೇ ಸರಿ ಅಂದ್ಕೊಂಡ. ಈಗ ನೋಡ್ಲಿಕ್ಕಿದೆ ನೀನೇನ್ ಬಯಸ್ತಿ ಅಂತ. ನನಗೆ ಬುದ್ಧಿವಂತ ಮತ್ತು ಶಕ್ತಿಶಾಲಿ ಮ್ಯಾಜಿಷಿಯನ್ರ ಬಹಳ ಅಗತ್ಯವಿದೆ. ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಡೋಂಗ್ರಿಲಾ? ನಾನು ಈ ಸಂಪೂರ್ಣ ಸಿಟಿಯ ಮ್ಯಾಜಿಷಿಯನ್ರನ್ನ ಡೋಂಗ್ರಿಲಾ ಸಿಟಿಗೆ ಕರೆತರ್ತಿದ್ದೀನಿ. ಆಮೇಲೆ ಕೇವಲ ಮನುಷ್ಯರೇ ಉಳಿದುಕೊಂಡಾಗ ನಾನು ಮನುಷ್ಯರನ್ನ ಮುಗಿಸ್ಬಿಡ್ತೀನಿ. ಆಮೇಲೆ ನಾವೆಲ್ಲ ಮ್ಯಾಜಿಷಿಯನ್ಸ್ ಭೂಮಿಗೆ ವಾಪಸ್ ಹೋಗಿ ಒಂದು ಸುಂದರವಾದ ಮ್ಯಾಜಿಕಲ್ ವರ್ಲ್ಡ್ ತಯಾರಿಸೋಣ. ಅಲ್ಲಿ ನಮ್ಗೆ ಯಾವ ಮನುಷ್ಯರಿಂದಲೂ ಯಾವುದೇ ಅಪಾಯವಿಲ್ಲ. ನಮ್ಗೆ ಮನುಷ್ಯರಿಂದ ಯಾವ ಅಪಾಯವೂ ಇಲ್ಲ. ಅವರು ತಮ್ಮ ಬದುಕು ಬದುಕ್ತಾರೆ, ನಾವು ನಮ್ಮ ಬದುಕು. ಅವರನ್ನ ಮುಗಿಸಿಬಿಡುವ ಅಗತ್ಯವಾದರೂ ಏನು? ಅಗತ್ಯ ಇದೆ, ಬಹಳ ಅಗತ್ಯ ಇದೆ. ಎಲ್ಲಿವರೆಗೆ ಅವರಿರುವರೋ ನಾವು ಸುರಕ್ಷಿತರಲ್ಲ. ಮನುಷ್ಯರು ನನ್ನ ಎಲ್ಲಾ ವಸತಿಯನ್ನ ಮುಗಿಸಿಬಿಟ್ಟರು. ಅವರ ಹೇಡಿಗಳು ಅಡುಗೆ ದಾಳಿ ಮಾಡ್ತಾರೆ ಮತ್ತು ಎದುರು ಬರೋದಿಲ್ಲ. ಎದುರು ಬಂದಿದ್ರೆ ಒಬ್ಬೊಬ್ಬರನ್ನ ಮುಗಿಸಿಬಿಡ್ತಿದ್ದೆ. ಯಾವ ರೀತಿ ಅವರು ನಿರ್ದಯರಂತೆ ನನ್ನ ವಸತಿಯನ್ನು ಉರಿಸಿಬಿಟ್ರು ಇಲ್ಲಿ ತೋರ್ಸು. ಎಸ್ ಮಾಸ್ಟರ್. ಅದು ನನಗೆ ತುಂಬಾ ಇಷ್ಟವಾಯ್ತು. ಕಾರಣವಿಲ್ಲದೆ ಮನುಷ್ಯರು ಯಾರ ಮೇಲೂ ದಾಳಿ ಮಾಡುವುದಿಲ್ಲ. ನೀನು ಖಂಡಿತ ಏನಾದ್ರೂ ಮಾಡಿರ್ಬೇಕು. ಧೈರ್ಯವಿದ್ರೆ ಅದನ್ನು ತೋರಿಸು. ನನ್ನೊಡೆಯನಿಗೆ ಅಂಜು ಬುರ್ಕನಂದೆಯಾ? ಇಲ್ಲಿ ನೋಡು ನನ್ನ ಒಡೆಯನ ಧೈರ್ಯ. ನಮ್ಗೆ ಗೊತ್ತಿರ್ಲಿಲ್ಲ ನೀವು ಇಲ್ಲಿರ್ತೀರಿ ಅಂತ. ನಾವು ಕಾಡಲ್ಲಿ ತಿರ್ಗಾಡಕ್ಕೆ ಬಂದಿದ್ವಿ ಮತ್ತು ನೀವು ಹಿಡಿದು ಬಿಟ್ರಿ. ನಮ್ಗೆ ಹೋಗೋಕ್ ಬಿಡಿ. ಆಯ್ತು, ಹೋಗಲು ಬಿಟ್ಟೆ. ಇಲ್ಲಿ ಏನ್ ತೋರಿಸ್ತಿದ್ಯಾ?
ಓಹೋ, ಹೀಗೋ ವಿಷಯ. ನಿರಪರಾಧಿಗಳನ್ನ ಈ ರೀತಿ ಮುಗಿಸ್ಬಿಟ್ರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಇದೆಲ್ಲ ನೀನೇ ಮಾಡಿದ್ದ ಕರ್ಮ. ಇಲ್ಲ, ನಾನು ಮಾಡಿದ ಕರ್ಮ ಅಲ್ಲ, ಅವರು ಮಾಡಿದ ಕರ್ಮ. ಈಗ ನೀನೇ ನಿರ್ಣಯ ಮಾಡಬೇಕು, ನೀನು ಅವರ ಜೊತೆಗೆ ಅಥವಾ ನನ್ನ ಜೊತೆ. ಯಾಕೆಂದ್ರೆ ನಾನು ಈ ಭೂಮಿಯ ಜನರನ್ನು ಯಾವ ರೀತಿ ಅವರು ನನ್ನ ವಸತಿಯನ್ನ ಪೂರ್ತಿ ಉರಿಸಿ ಬಿಟ್ಟಿದ್ರು ಹಾಗೆಯೇ ಉರಿಸಿ ಭಸ್ಮ ಮಾಡ್ತೀನಿ. ನಾನಿರುವಾಗ ನೀನು ಯಾರನ್ನೂ ಗಾಯಗೊಳಿಸಲಾರೆ. ಇಬಾಯಿಸ್ಕಾ ಜಿಬಾಯಿಸ್ಕಾ ಪುಷ್ಟೀನೋ. ಡೋಂಗ್ರಿಲಾನ ಲೀಲೆಯನ್ನು ಯಾರಿಂದಲೂ ತಿಳಿಯಲು ಸಾಧ್ಯ. ಯಾವನೇ ಮಜಿಷಿಯನ್ ಅನ್ನ ಇಲ್ಲಿಗೆ ಕರೆತಂದಾಗ ಅವನ ಮ್ಯಾಜಿಕಲ್ ಪವರ್ಸ್ ತೆಗೆಯಲಾಗುತ್ತೆ. ನಿಮ್ಮೆಲ್ಲರ ಪವರ್ಸ್ ಒಂದು ಪವರ್ ಟ್ಯಾಂಕಿನಲ್ಲಿ ಮುಚ್ಚಲ್ಪಟ್ಟಿದೆ. ಸಮಯ ಬಂದಾಗ ವಾಪಸ್ ಕೊಡಲಾಗುವುದು. ಅದು ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ. ಅಂದ್ರೆ ಅಷ್ಟೇ. ಎಷ್ಟರೊಳಗೆ ನಮ್ಮಿಂದ ನಿನ್ನ ವಿರುದ್ಧ ಸ್ವರ ಎತ್ತಲಾಗದು ಮತ್ತು ನಿನ್ನ ಗುಲಾಮರಾಗಿ ಉಳ್ಕೋಬೇಕು. ಸರಿಯಾಗಿ ತಿಳ್ಕೊಂಡೆ. ಯೋಚಿಸ್ಕೋ, ನನಗೆ ಜೊತೆ ಕೊಡಬೇಕೋ ಬೇಡೋ ಅಂತ. ತುಂಬಾ ಸಮಯ ಇದೆ. ಮ್ಯಾಜಿಕ್ ಪವರ್ ಇಲ್ಲದೆ ನಿನ್ನ ಅಸ್ತಿತ್ವ ಇಲ್ಲ ಜೈಸಿಂಗ್ ಚವಾಣ್. ಗರ್ಜನ, ಕರ್ಕೊಂಡೋಗಿ ನನ್ನ. ಒಂದ್ ನಿಮಿಷ. ರುದ್ರ ಎಲ್ಲಿದ್ದಾನೆ? ನನ್ಗೇನ್ ಗೊತ್ತು ಅವ ಎಲ್ಲಿದ್ದಾನೆ ಅಂತ. ನಾನು ನನ್ನ ಜನರನ್ನ ಹಿಂಬಾಲಿಸುತ್ತಾ ಇಲ್ಲಿಗೆ ಬಂದೆ. ಡೋಂಗ್ರಿಲಾ, ಎಲ್ಲಿವರೆಗೆ ರುದ್ರ ನಮ್ಮ ವಶದಲ್ಲಿರೋದಿಲ್ವೋ ಅಪಾಯವೇ ಅಪಾಯವಿದೆ. ಅವನು ಕಾಣೋದಕ್ಕೆ ಎಷ್ಟು ಚಿಕ್ಕವನಿದ್ದಾನೋ, ಮ್ಯಾಜಿಕ್ ನಲ್ಲಿ ಅದಕ್ಕಿಂತ ಅದೆಷ್ಟೋ ದೊಡ್ಡವನಾಗಿದ್ದಾನೆ. ರುದ್ರನಿಂದ ನಮ್ಗೇನು ಮಾಡಲಾಗದು. ನಾನು ಡೋಂಗ್ರಿಲಾ. ಡೋಂಗ್ರಿಲಾ ಯೂನಿವರ್ಸ್ನ ಎಲ್ಲರಿಗಿಂತ ಶಕ್ತಿಶಾಲಿ ಮ್ಯಾಜಿಷಿಯನ್. ಮಾಡಿದ್ದುಣ್ಣು ಮಹಾರಾಯ. ಇಲ್ಲಿ ಎಲ್ಲವೂ ಫ್ರೀ ಇದೆ ನೋಡು. ಅಂಗಡಿಗಳಲ್ಲಿ ಜನರು ಸಾಮಾನು ತಗೋತಿದ್ದಾರೆ, ಆದ್ರೆ ಹಣ ಕೊಡ್ತಿಲ್ಲ. ನಾನು ಫ್ರೂಟ್ ತಿಂತೀನಿ. ಎಲ್ರೂ ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ. ಎಲ್ರೂ ಮಾಸ್ಕ್ ಹಾಕೊಂಡಿದ್ದಾರೆ. ನಾವು ಬೇರೆಯಾಗಿ ಕಾಣಬಾರ್ದು, ಇಲ್ಲಾಂದ್ರೆ ಸಿಕ್ಕಿಕೊಳ್ತೀವಿ. ಇಬಾಯಿಸ್ಕಾ ಮಾಸ್ಕ್ ಕ್ರಿಯೇಟು. ಈಗ ಬನ್ನಿ, ಯಾರಿಗೂ ನಮ್ಮ ಮೇಲೆ ಸಂಶಯ ಬರೋಲ್ಲ. ಏನೂ ಮೋಸವಾಗಿಲ್ಲ. ನಾಲ್ವರು ಮಾಸ್ಕ್ ಹಾಕಿರ್ಲಿಲ್ಲ, ಮ್ಯಾಜಿಕ್ ನಿಂದ ಮಾಸ್ಕ್ ಹಾಕೊಂಡ್ರು. ಅವರ ಹತ್ರ ಮ್ಯಾಜಿಕಲ್ ಪವರ್ಸ್ ಇದೆ. ನಾನೀಗ ಹಿಂಬಾಲಿಸ್ತಿದ್ದೀನಿ ಅವರನ್ನು. ಸರಿ, ನಾನ್ ಕರ್ಕೊಂಡ್ ಬರ್ತೀನಿ. ವಾವ್, ಎಂತ ಮೆಟ್ರೋ ಟ್ರೈನ್ ಗಾಳಿಯಲ್ಲಿ ನಡೆಯುತ್ತೆ.
ವಾವ್, ಏನ್ ಅಮೇಜಿಂಗ್ ಸಿಟಿ! ಮೆಜಿಷಿಯನ್ ಡೋಂಗ್ರಿಲಾ ಮಾಡಿದ್ದು ಸಂಪೂರ್ಣ ಮ್ಯಾಜಿಕಲ್ ಸಿಟಿ ಇದು. ಇಲ್ಲಿಗೆ ನೀವು ಹೊಸಬ್ರಾ? ಹೌದು, ತುಂಬಾ ಹೊಸ್ತು, ಈಗ ತಾನೇ ಬಂದದ್ದು. ಅದೇನು ಇಷ್ಟೊಂದು ಹೊಳೆಯುತ್ತಿದೆಯಲ್ಲ? ಅದ್ರೊಳಗೆ ಎಲ್ಲರ ಮ್ಯಾಜಿಕಲ್ ಪವರ್ ಸೆರೆ ಇಟ್ಟಿದೆ. ಡೋಂಗ್ರಿಲಾ ಅದನ್ನ ಯಾವಾಗ ಬೇಕೋ, ಯಾರಿಗ್ ಬೇಕೋ, ಎಷ್ಟು ಬೇಕೋ ಮ್ಯಾಜಿಕಲ್ ಪವರ್ ಅನ್ನ ಹಂಚಬಹುದು. ನನ್ ಮನೆಗ್ ಬಂದು ಚಹಾ ತಿಂಡಿ ತಿಂತೀರಾ? ನಾನು ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ. ಮಾಡ್ತಣ್ಣು ಮಹಾರಾಯ, ಒಳ್ಳೆ ಕೆಲ್ಸಕ್ಕೆ ಕೇಳೋದುಂಟೆ. ನನ್ಗೆ ತುಂಬಾ ಹಸಿವಾಗ್ತಿದೆ. ಬನ್ನಿ ಬನ್ನಿ, ಇನ್ನೇನ್ ನನ್ನ ಮನೆ ಸ್ವಲ್ಪವೇ ದೂರದಲ್ಲಿದೆ. ನಾನು ಅವರನ್ನು ಕರ್ಕೊಂಡು ಬರ್ತಿದ್ದೀನಿ. ಗೆಟ್ ರೆಡಿ. ಏನಾಯ್ತು ರುದ್ರ? ಏನಿಲ್ಲ. ರುದ್ರ, ನಿನ್ನನ್ ಕಂಡು ಬಹಳ ಸಂತೋಷವಾಯ್ತು. ಇವರು ನಿನ್ ಬಗ್ಗೆ ತುಂಬಾನೇ ಹೇಳಿದ್ರು ರುದ್ರ. ರುದ್ರ, ನಿನ್ಗೆ ನನ್ನ ಪರಿಚಯವಾಗಿಲ್ವಾ? ಚಿಂಗ್ಲಿ 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 ಜಂಪು. ಮಾಡಿದ್ದಣ್ಣೋ ಮಹಾರಾಯ, ನೀನು ರಜೆಯಲ್ಲಿ ನೀನು ಊರಿಗೆ ಹೋಗಿದ್ದೆ, ಮತ್ತೆ ನೀನು ಇಲ್ಲಿಗೆ ಹೇಗ್ ಬಂದೆ? ನಾನು ಊರಲ್ಲೇ ಇದ್ದೆ, ಆದ್ರೆ ಕೆಲ ದಿನದ ಮೊದಲು ಈ ಸಂಕಟ ಬಂತು. ಆಮೇಲೆ ಎಲ್ರನ್ನ ಮೋಸ ಮಾಡಿ ಇಲ್ಲಿ ತಂದ್ಬಿಟ್ರು. ನನ್ಗೀಗ ಇಲ್ಲಿ ಬಂದು 15 ದಿವಸ ಆಯ್ತು. ನೀವು ನಿಮ್ಮ ಮಾಸ್ಕ್ ತೆಗಿಬಹುದಾದ್ರೆ ಮೆಟ್ರೋ ಟ್ರೈನ್ ದೊಳಗೆ ಯಾಕೆ ತೆಗಿಲಿಲ್ಲ? ಈ ಮಾಸ್ಕ್ ಬರೀ ಮನೆಯೊಳಗೆ ಮಾತ್ರ ತೆಗೆಯುತ್ತೆ. ಹೊರಗೆ ಹೋಗುತ್ತಲೇ ತನ್ನಷ್ಟಕ್ಕೆ ಹಾರಿ ಫೇಸ್ಗೆ ಫಿಕ್ಸ್ ಆಗ್ಬಿಡುತ್ತೆ. ಮಾಸ್ಕ್ ಇಲ್ಲದೆ ಹೊರಗೆ ಯಾರಾದ್ರೂ ಸಿಕ್ಕಿ ಬಿದ್ರೆ ಅವರನ್ನ ಮುಗಿಸಿ ಬಿಡ್ತಾರೆ. ನಮ್ಮ ಅಜ್ಜ ಎಲ್ಲಿದ್ದಾರೆ? ಅವರು ಹಿಡಿಯಲ್ಪಟ್ರು. ಏನಂತೀಯ? ಅಂದ್ರೆ ಅವರು ಮೆಜಿಷಿಯನ್ ಆಫ್ ಮೆಜಿಷಿಯನ್ ರೇಸ್ ನಲ್ಲಿ ಖಂಡಿತ ಭಾಗವಹಿಸ್ತಾರೆ. ಅದರಲ್ಲಿ ಹೊಸ ಮತ್ತು ಪವರ್ಫುಲ್ ಮೆಜಿಷಿಯನ್ ರೇಸ್ ಆಗುತ್ತೆ ಮತ್ತು ಡೋಂಗ್ರಿಲಾ ಪತ್ತೆ ಹಚ್ತಾನೆ ಯಾವ ಮೆಜಿಷಿಯನ್ ಅವನ ಹೆಚ್ಚು ಉಪಯೋಗಕ್ಕೆ ಬರ್ತಾನೆಂದು. ಆಮೇಲೆ ಅವನು ಅವರನ್ನ ಅಡ್ವೈಸರ್ ಮಾಡ್ಕೋತಾನೆ. ಮೆಜಿಷಿಯನ್ಸ್ ಆಫ್ ಮೆಜಿಷಿಯನ್ ರೇಸ್. ನನ್ನ ಪ್ರೀತಿಯ ಜೈಸಿಂಗ್ ಚೌಹಾಣ್ ಮತ್ತು ಬಾಕಿ ಮ್ಯಾಜಿಷಿಯನ್ ಸಂಗಾತಿಗಳೇ, ನಿಮ್ಮೆಲ್ಲರಿಗೂ ಲಿಮಿಟೆಡ್ ಮ್ಯಾಜಿಕ್ ಪವರ್ ಕೊಡಲಾಗುತ್ತೆ. ಈ ರೇಸ್ ಮುಗಿಸಲು ಎಷ್ಟು ಅಗತ್ಯ ಇದೆಯೋ ಅಷ್ಟೇ. ಯಾರು ಗೆಲ್ಲುತ್ತಾರೋ ಅವನೇ ಸಿಕಂದರ. ಅಂದ್ರೆ ಅವ ನನ್ನ ಆಪ್ತ ವ್ಯಕ್ತಿಯಾಗುತ್ತಾನೆ. ಲೀಲೆ ಲೀಲೆ ಲೀಲೆ, ಡೋಂಗ್ರಿಲಾನ ಲೀಲೆ.
ಎಷ್ಟು ಪವರ್ ಸಾಕಾಗಬಹುದು. ಈ ರೇಸ್ ನಲ್ಲಿ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತಾರೋ ಅವರನ್ನು ನನ್ನ ಕೋರ್ ಟೀಮ್ ನಲ್ಲಿ ಸೇರಿಸಲಾಗುತ್ತೆ. ಓಕೆ? ನಾಟ್ ಓಕೆ. ಇಬಾಯ್ಸ್ಕಾ ಜಿಬಾಯ್ಸ್ಕಾ ಸಕೋ ಫೈಡಾಯ್ಡ್. ಡೋಂಗ್ರಿಲಾನ ಲೀಲೆಯನ್ನು ಯಾರಿಂದು ತಿಳಿಯಲು ಸಾಧ್ಯ? ಜೈ ಸಿಂಗ್ ಚೌಹಾಣ್, ನಾನು ನೋ ಮ್ಯಾಜಿಕ್ ಝೋನ್ ನಲ್ಲಿ ಕೂತಿದ್ದೀನಿ. ಇಲ್ಲಿ ಯಾರದ್ದೇ ಮ್ಯಾಜಿಕ್ ಪ್ರಭಾವ ಬೀರೋದಿಲ್ಲ. ನೀನು ನಿನ್ನ ತುಂಬಾ ಮ್ಯಾಜಿಕ್ ವೇಸ್ಟ್ ಮಾಡಿದೆ. ಇನ್ಯಾವುದೇ ಮೂರ್ಖತನ ಮಾಡಬೇಡ. ಯಾರು ಈ ರೇಸ್ ಅನ್ನು ಮುಗಿಸ್ತಿಲ್ಲವೋ ಅವರ ಕಥೆ ಮುಗಿಯುತ್ತೆ. ಯಾಕೆಂದ್ರೆ ನೀವು ಕೆಸರಿನ ಮೇಲೆ ಹಾರಾಡ್ತಿದ್ದೀರಾ. ಈ ರೇಸ್ ಸುಂದರ ಪಾಯದಿಂದ ತುಂಬಿದೆ. ಓಕೆ, ಆಬ್ರಕಡಾಬ್ರಾ ಗೋ. ಇವನಿಗೆ ಈಗಲೇ ಪಾಠ ಕಲಿಸ್ತೀನಿ. ಇವರಿಂದ ರಕ್ಷಿಸಿಕೊಳ್ಬೇಕು. ಇದು ಚಿಟಿಕೆ ಹೊಡೆದಷ್ಟೇ ಸುಲಭ. ಇಲ್ಲ ಇಲ್ಲ, ಪ್ಲೀಸ್, ನಾನು ಸೋಲಬಾರದು. ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ 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 ಕಾಪಾಡಿ. ನನ್ನಿಂದ ಆಗೋಲ್ಲ. ಕಾಪಾಡಿ. ಈ ಧ್ವನಿ ಯಾರ್ದು? ಜೈ ಸಿಂಗ್ ಕಾಪಾಡಿ. ಹಿಡ್ಕೊಳ್ಳಿ ಬೇಗ ಬೇಗ ಬೇಗ. ಇವ ನನ್ಗೆ ಬೇಕಾದ ವ್ಯಕ್ತಿ. ತನ್ನ ಪ್ರಾಣದ ಹಂಗನ್ನೇ ತೊರೆದು ಎಲ್ಲರನ್ನ ಕಾಪಾಡ್ದ. ಅಲ್ಲ, ಅವ ನಿಮ್ಗೆ ಬೇಕಾಗುವವನಲ್ಲ ಡೋಂಗ್ರಿಲ. ಅವ ಸಜ್ಜನ ಮತ್ತು ಸತ್ಯದ ಮಣ್ಣಿಂದ ತಯಾರಾದವ. ಅವ ನಿಮಗೆಂದೂ ಸಹಕಾರ ಕೊಡಲಾರ. ಇದೇನು ಮಕ್ಕಳ ಆಟ ಇದು.
ಮೆತ್ತಗೆ ಸೋನಿಕ್. ವಿನ್ ಸ್ಟಾಪ್ ಬೇಡ, ಕಾಪಾಡಿ. ಇದೇನಪ್ಪ ತೊಂದ್ರೆ? ಕಾಪಾಡಿ. ಥ್ಯಾಂಕ್ ಯು ಜಯಸಿಂಗ್. ಥ್ಯಾಂಕ್ ಯು ಜಯಸಿಂಗ್. ನನ್ನ ಪವರ್ಸ್ ಅಂತೂ ಮುಗಿತಾ ಬಂದಿದೆ. ಜಯಸಿಂಗ್ ಮತ್ತಿಗೆ ನಾವೆಲ್ಲ ಬಿದ್ದು ಬಿಡ್ತೀವಿ. ಬೀಳ್ತಾ ಇದ್ದೀವಿ. ಅಯ್ಯೋ ಜಯಸಿಂಗ್, ಕಾಪಾಡಿ. ಕೈ ಜಾರ್ತಾ ಇದೆ. ನನ್ನ ಪವರ್ಸ್ ಮುಗಿತಾ ಇದೆ. ಎಲ್ರೂ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಾನ್ ನಿಮ್ಮನ್ನ ಫಿನಿಶ್ ಲೈನ್ ನ ಆಚೆ ಬಿಸಾಡ್ತೇನೆ. ಜಯಸಿಂಗ್, ನನ್ ಕೈ ಜಾರ್ತಾ ಇದೆ. ಜಯಸಿಂಗ್, ಅಯ್ಯೋ ಕೈ ಜಾರ್ತಿದೆ. इबा इसका जिबा इसका सकूम पुश्तूम. ನೋಡಿದ್ಯಾ ಜಯಸಿಂಗ್, ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ನೀನು ಸ್ವತಃ ಸಾಯ್ತಾ ಇದ್ದೀಯಾ. ನನಗೆ ಸಹಕಾರ ಕೊಡಲು ಒಪ್ಕೋ, ನಿನ್ನನ್ನ ನಾನ್ ಕಾಪಾಡ್ತೀನಿ. ಖಂಡಿತ ಇಲ್ಲ, ನಾನೆಂದೂ ನಿನ್ಗೆ ಸಹಕಾರ ಕೊಡ್ಲಾರೆ. ಹಾಗಾದ್ರೆ ಬಾಯ್ ಬಾಯ್. ಬಾಯ್ ಬಾಯ್ ಜಯಸಿಂಗ್, ಬಹಳ ಸಂತೋಷವಾಗ್ತಿದೆ ಈ ರೀತಿ ನಿನ್ನ ಅಂತ್ಯ ನೋಡಿ. ಸ್ಮೋಕ್ ಡಿಸಪಿಯರ್. ಜಯಸಿಂಗ್ ನನ್ನ ಕೊಂಡೋದ. ಹುಡುಕಿ ಅವನನ್ನ. ಅವನು ಬದುಕಿ ಹೋಗಬಾರ್ದು, ಇಲ್ಲಾಂದ್ರೆ ಎಲ್ಲರನ್ನ ಮುಗಿಸ್ಬಿಡ್ತೀನಿ. ಅಜ್ಜಯ್ಯ, ಇವನಂತೂ ಬಹಳ ಅಪಾಯಕರ ಮ್ಯಾಜಿಷಿಯನ್. ಭೂಮಿಯ ಎಲ್ಲ ಜನರನ್ನು ಮುಗಿಸಿ ಕೇವಲ ಮ್ಯಾಜಿಷಿಯನ್ರ ಜಗತ್ತನ್ನು ಮಾಡಲಿದ್ದಾರೆ. ಅವರಿಗೂ ಅವನು ಸಂಪೂರ್ಣ ಪವರ್ಸ್ ಕೊಡೋದಿಲ್ಲ. ಅವನು ಪವರ್ಸ್ ಎಷ್ಟು ಕೊಡ್ತಾನಂದ್ರೆ ಅವರು ಸ್ಲೇವ್ಸ್ ಆಗಿ ಉಳಿಯುವಷ್ಟೇ. ನನಗನಿಸುತ್ತೆ ನನ್ನ ಸಂಪೂರ್ಣ ಬಾಡಿಯಿಂದ ಎನರ್ಜಿ ಹೊರ ಹೋಗಿದೆ. ರಂಗೀಲಾ, ಅಜ್ಜಯ್ಯನ ಬಾಡಿಯ ಎಲ್ಲ ಎನರ್ಜಿ ಅವರನ್ನು ಕಾಪಾಡೋದ್ರಲ್ಲೇ ಮುಗ್ದು ಹೋಗಿದೆ. ಅವ್ರು ತುಂಬಾ ಬಳಲಿ ಹೋಗಿದ್ದಾರೆ. ಹೋಗು, ಈ ಔಷಧಿ ಕೊಂಡು ಬಾ. ಈಗ ತರ್ತೀನಿ.
ಮಾಸ್ಕ್ ತಾಗಿಸಿ ಹೋಗು. ಅರೆ ಮರ್ತೋಯ್ತು. ಹ? ಮತ್ತೆ ತೆಗಿಬೇಡ, ಸಿಕ್ಕಿ ಬಿಡ್ತೀಯ ನೀನು. ಎಸ್ ಸರ್. ರೈಟ್ ಲೆಫ್ಟ್ ರೈಟ್. ಅಜ್ಜಯ್, ನೀವೇನು ಚಿಂತಿಸಬೇಡಿ, ನೀವು ಬೇಗನೆ ಗುಣವಾಗ್ತೀರಿ. ನೀನಿರುವಾಗ ರುದ್ರ ನಾನು ಚಿಂತೆ ಮಾಡಬೇಕಾಗಿಲ್ಲ. ಅಜ್ಜಯ್, ನಾವು ಡೊಂಗ್ರಿಲನೊಂದಿಗೆ ಘರ್ಷಣೆ ಮಾಡ್ಬೇಕಾದಿತ್ತು. ಆದ್ರೆ ಅದಕ್ಕಾಗಿ ಎಲ್ಲರಿಗೂ ಅವರ ಮ್ಯಾಜಿಕಲ್ ಪವರ್ಸ್ ವಾಪಸ್ ಸಿಕ್ಕರೆ ಆಗ ಎಲ್ರೂ ಒಂದಾಗಿ ಘರ್ಷಣೆ ಮಾಡಬಹುದು. ನಾವು 2 ಕೆಲಸ ಮಾಡಬೇಕು. ಒಂದು, ಏನ್ ಪತ್ತೆ ಹಚ್ಚಬೇಕೆಂದ್ರೆ ಆ ಸ್ಪೇಸ್ ಶಿಪ್ ನಂತೆ ಕಾಣುವ ಮ್ಯಾಜಿಕಲ್ ಪ್ಲೇನ್ ಎಲ್ಲಿದೆ. 2ನೇದು, ಆ ಎನರ್ಜಿ ಟ್ಯಾಂಕ್ ನಿಂದ ಎನರ್ಜಿ ತೆಗೆಯುವ ಮಾರ್ಗ ಹುಡುಕ್ಬೇಕು. ನಾವು ಹೇಗಾದ್ರೂ ಮಾಡಿ ಡೊಂಗ್ರಿಲನ ಪ್ಯಾಲೇಸ್ ನೊಳಗೆ ಎಂಟರ್ ಮಾಡ್ಬಿಟ್ರೆ ಅಲ್ಲಿ ನಮ್ಗೆ ಇವೆಲ್ಲವುಗಳ ರಹಸ್ಯ ಸಿಗ್ಬಿಡ್ಬಹುದು. ಆದ್ರೆ ಅಲ್ಲಿ ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ. ನೀವೆಲ್ಲ ಚಿಕ್ಕವರಾಗಿ ಪ್ಯಾಲೇಸ್ನೊಳಗೆ ನುಸುಳಬಹುದು. ಯಾರೂ ನಿಮ್ಮನ್ನು ಕಾಣಲಾರರು. ನಾನ್ ನಿಮ್ಗೆ ಶ್ರಿಂಕಿಂಗ್ ಮ್ಯಾಜಿಕ್ ಕಲಿಸ್ತೀನಿ ರುದ್ರ. ಇಬಾಯ್ಸ್ಕಾ ಜಿಬಾಯ್ಸ್ಕಾ ಲಿಲಿ ಪುಟೀನೋ. ಅಜ್ಜಯ್ಯ, ನೀವು ನೀವು ಕ್ಷೇಮದಾನೆ? ಕ್ಷೇಮದಾನೆ? ಮತ್ತೆ ಪುನಃ ನಾರ್ಮಲ್ ಆಗ್ಲಿಕ್ಕೆ ಕೇವಲ ಇಷ್ಟೇ ಹೇಳಬೇಕು, ನಾರ್ಮಲಿಸ್ಟಿಕೋ. ಅಜ್ಜಯ್ಯ, ಮ್ಯಾಜಿಕಲ್ ಪವರ್ ಸೆಂಟರ್ ಪ್ಯಾಲೇಸ್ ನ ಮೇಲೆಯೇ ಇದೆ. ನಾವು ಹೋಗಿ ಅದನ್ನು ಮುರಿದು ಬಿಡೋಣ. ಆಯ್ತು ಮುರಿತು ಬಿಡೋಣ. ಅರೆ, ಅದನ್ನು ಮುರಿಯೋದು ಅಷ್ಟು ಸುಲಭವಲ್ಲ. ವರುಣ್ ಸರಿಯಾಗಿ ಹೇಳ್ತಿದ್ದಾನೆ. ಅದನ್ನು ಹೊರಗಿಂದ ಮುರಿಯೋದು ಅಷ್ಟು ಸುಲಭವಲ್ಲ. ಮತ್ತೆ ಒಳಗೆ ಹೋಗುವ ದಾರಿ ನಮ್ಗೆ ಗೊತ್ತಿಲ್ಲ. ಅಜ್ಜಯ್ಯ, ನಾನದನ್ನು ಇಷ್ಟು ಜೋರಾಗಿ ತಿರುಗಿಸಿದ್ರೆ ಒಳಗಿನ ಎಲ್ಲ ಎನರ್ಜಿ ಕೂಡ ಒಳಗಿಂದಲೇ ಘರ್ಷಣೆ ಮಾಡಿ ಮಾಡಿ ಮುರಿದ್ರೆ ಆಗ ಒಳಗಿಂದ ಮುರಿದ್ರೆ ನಿನ್ನಿಂದ ಒಂದು ಗ್ಲಾಸ್ ತಿರುಗಿಸ್ಲಿಕ್ಕೆ ಆಗ್ತಿಲ್ಲ. ನೀನು ಎನರ್ಜಿ ಟ್ಯಾಂಕ್ ಅನ್ನು ತಿರುಗಿಸ್ತೀಯಾ? ಟ್ಯಾಂಕ್ ತಿರುಗಿಸ್ಲು ಆಗ್ತಿದ್ರು, ಆದ್ರೆ ಗ್ಲಾಸ್ ತಿರುಗಿಸಬಹುದಲ್ವಾ? ಜಂತರ್ ಮಂತರ್ ಕಾಳಿ ಕಲಂತರ್ ಚೂ. ಅಜ್ಜಯ್ಯ, ಕಾಪಾಡಿ ಕಾಪಾಡಿ. ಈ ಔಷಧಿ ಯಾರಿಗ್ ಬೇಕು? ನಾನ್ ತುಂಬಾ ಬಳಲಿದ್ದೀನಲ್ಲ, ಹಾಗನಿಸ್ತಿಲ್ಲ. ಆ ಕಣ್ಣಿನ ಕೆಳಗೆ ಕಪ್ಪು ಸರ್ಕಲ್ ಬಂದಿದೆ, ಇಲ್ಲಿ ನೋಡಿ. ನೀನ್ ನಿನ್ನ ಮಾಸ್ಕ್ ಹೇಗೆ ತೆಗೆದೆ? ಅದು ಗೊತ್ತಿಲ್ಲ, ಅದು ಹೇಗೆ ಹೋಯ್ತು ಅಂದು. ಸೆಕ್ಟರ್ 17 ಝೋನ್ 3 ಮೆಡಿಕಲ್ ಸ್ಟೋರ್ ನಲ್ಲಿ ಮಾಸ್ಕ್ ಇಲ್ಲದ ವ್ಯಕ್ತಿ ಸೋಲ್ಜರ್ ಕ್ಯಾಚ್ ಹಿಮ್. ನೀನು ಯಾರೇ ಇದ್ರು ಓಡಿ ಹೋಗು. ಗಾರ್ಡ್ಸ್ ಬರ್ತಿದ್ದಾರೆ, ಹೊರಡಿಲಿಂದ. ಸೆಕ್ಟರ್ 17 ಝೋನ್ 1 ಮಾಸ್ಕ್ ಇಲ್ಲದ ವ್ಯಕ್ತಿ ಸೋಲ್ಜರ್, ಬೇಗ ಬನ್ನಿ. ಅಯ್ಯೋ, ಇಲ್ಲಂತೂ ಪೋಸ್ಟರ್ ಕೂಡ ಮಾತಾಡ್ತವೆ. ಇದೆಂತಪ್ಪ ಹಾಳು ಸಿಟಿ. ಅಯ್ಯೋ, ನೀನು ಯಾರೇ ಆಗಿರ್ಲಿ, ಯು ಆರ್ ಅಂಡರ್ ಅರೆಸ್ಟ್. ರುದ್ರ, ಇಲ್ಲಿ ನಿನ್ಗೆ ಯಾರೂ ಕೂಡ ಹೆಲ್ಪ್ ಮಾಡೋದಿಲ್ಲ. ಸಹಾಯ ಮಾಡುವವರು ಎಲ್ಲೂ ಬರಬಹುದು.
ನೀನ್ ಇವನನ್ನ ಕಾಪಾಡ್ತೀಯ. ತನ್ನ ಸೈಜ್ ಆದ್ರೂ ನೋಡ್ಕೋ. ರುದ್ರನ ಪ್ರಾಯ ಮತ್ತು ರುದ್ರನ ಜಾದುವಿನ ಮೇಲೆ ಎಂದೂ ಸಂಶಯ ಮಾಡಬೇಡ. ಇಬಾಯಿಸ್ಕಾ ಸಕೂಮ್ ಪುಷ್ಟು. ರಂಗೀಲಾ, ಡೋಂಟ್ ವರಿ, ಫ್ಲೈಯಿಂಗ್ ಸ್ಕೇಟ್ ಕ್ರಿಯೇಟೋ. ಸೆಕ್ಟರ್ 15 ಝೋನ್ 2 ಮಾಸ್ಕ್ ಧರಿಸದ 3 ಜನರು. ಸೆಕ್ಟರ್ 15 ಝೋನ್ 2. ವಾ, ಸಖತ್ತಾಗಿದೆ. ಇವರ ಜೊತೆ ಇಲಿ ಬೆಕ್ಕಿನಾಟ ಆಡೋದಕ್ಕೆ ಮಜಾ ಬರುತ್ತೆ. ರುದ್ರ, ನಾನು ಉಲ್ಟಾ ಆಗ್ಬಿಟ್ಟೆ. ಸೀದಾ ಹಾರೋ. ಅರೆ, ನನ್ಗೆ ಫ್ಲೈಯಿಂಗ್ ಸ್ಕೇಟ್ ನಲ್ಲಿ ಹಾರುವ ಎಕ್ಸ್ಪೀರಿಯನ್ಸ್ ಇಲ್ವೇ ಇಲ್ಲ. ಸೀದಾ ಮಾಡು, ಎಲ್ಲ ಉಲ್ಟಾ ಪುಲ್ಟಾ ಕಾಣ್ತಿದೆ. ರಂಗೀಲಾ, ನಾವೀಗ ಕೈ ಬಿಡ್ಬೇಕು. ಬೇಡ, ನನ್ನಿಂದ ಆರೋಗ್ಯ ಆಗೋದಿಲ್ಲ. ಬೇಡಪ್ಪ. ರಂಗೀಲಾ, ಪ್ಲೀಸ್ ಹೇಳಿ ರಂಗೀಲಾ. ರುದ್ರ, ನೀನು ಮತ್ತು ನಿನ್ನ ಗೆಳೆಯರು ತಪ್ಪಿಸಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಬೇಗ ಹಾರಿ, ನನ್ನ ಸಿಪಾಯಿಗಳು ಬರ್ತಿದ್ದಾರೆ. ಅರೆ, ಹೇಳ್ಬೇಕಿತ್ತಲ್ಲ ಎದುರಲ್ಲಿ ಸ್ಟ್ಯಾಚು ಇದೆ ಅಂತ. ಮತ್ತೆ ಸ್ಟ್ಯಾಚು ಬಂತು. ನಾವು ಕೆಲ ಸೆಕೆಂಡ್ಗಾಗಿ ಕೈ ಬಿಡ್ತಿದ್ದೇವೆ. ಓಕೆ. ಅವ್ನಿಗೆ ಗೊತ್ತಾಗ್ಲಿಲ್ಲ ರೈಟ್ ಇಂದ ಹೋಗ್ಲಾ ಅಲ್ಲ ಲೆಫ್ಟ್ ಇಂದ ಅಂತ. ಸೋಲ್ಜರ್ ಸೆಕ್ಟರ್ 5 ಝೋನ್ 4, ಬೇಗ ಬನ್ನಿ. ಮಾಸ್ಕ್ ಧರಿಸದ ವ್ಯಕ್ತಿಗಳು ಇಲ್ಲಿದ್ದಾರೆ. ಇವೆಲ್ಲ ಸ್ಟ್ಯಾಚ್ಯೂಸ್ ಮತ್ತು ಪೋಸ್ಟರ್ಸ್ ಡೊಂಗ್ರಿಲನ ಕಣ್ಣು ಮತ್ತು ಕಿವಿಗಳು. ಸಿಸಿಟಿವಿ ಕ್ಯಾಮೆರಾ ಬ್ಲರ್ ಮಾಡಿ. ಸೋಲ್ಜರ್ಸ್, ಓಡಿ ಬೇಗ ಬನ್ನಿ. ಇವರು ಓಡ್ತಿದ್ದಾರೆ, ತಪ್ಪಿಸ್ಕೊಳ್ತಿದ್ದಾರೆ. ಇಲ್ಲ, ಈ ಹುಡುಗ ತುಂಬಾ ಚತುರನಾಗಿದ್ದಾನೆ. ನಮ್ಮಲ್ಲಿ ಒಂದು ಗಾದೆ ಇದೆ. ರುದ್ರನ ಪ್ರಾಯ ಮತ್ತು ರುದ್ರನ ಜಾದುವಿನ ಮೇಲೆ ಯಾವತ್ತೂ ಸಂಶಯ ಪಡಬಾರದು. ಅವರನ್ನು ಆದಷ್ಟು ಬೇಗ ಮುಗಿಸಿಬಿಡು. ಇಲಿ ಬೆಕ್ಕಿನಾಟದಲ್ಲಿ ತೊಡಗಿಕೊಂಡಿದ್ರೆ ಆ ಇಲಿ ನಿನ್ನನ್ನು ತಿಂದು ಹಾಕುತ್ತೆ. ಸುಮ್ಮನಿರು. ರುದ್ರ, ಎದುರು ಗಾರ್ಡ್ಸ್ ಇದ್ದಾರೆ. ಈಗ ನಾವು ಸಿಕ್ಕಾಕೊಂಡ್ವಿ ನೋಡು. ಬಚಾವಾದ್ವಿ. ರುದ್ರ, ಅವರು ಅಜಯನನ್ನು ಕೊಂಡು ಹೋದ್ರು. ಅವರು ಈ ಮೆಸೇಜ್ ಬಿಟ್ಟು ಹೋದ್ರು. ಇದು ಬ್ಲ್ಯಾಂಕ್ ಇದೆ.
ಡೋಂಗ್ರಿಲಾನ ಲೀಲೆಯನ್ನು ಯಾರಿಂದಲೂ ತಿಳಿಯಲು ಸಾಧ್ಯ. ಅಲೋ ರುದ್ರ, ನಿನ್ನ ಅಜ್ಜಯ್ಯನನ್ನು ಕಾಪಾಡ್ಲಿಕ್ಕಿದ್ರೆ ನಾಳೆ ಬೆಳಿಗ್ಗೆ ಡೋಂಗ್ರಿಲಾ ಸ್ಟೇಡಿಯಂಗೆ ಬಂದ್ಬಿಡು. ಅಲ್ಲಿ ಜೈಸಿಂಗ್ ಚೌಹಾಣ್ ವರ್ಸಸ್ ಬುಲ್ಡೋಸರ್ ಜೊತೆ ಫೈಟ್ ನಡೀತೆ. ನೆನಪಿರ್ಲಿ, ಜೈಸಿಂಗ್ ಬಳಿ ಈಗ ಯಾವುದೇ ಪವರ್ಸ್ ಇಲ್ಲ ಮತ್ತು ಬುಲ್ಡೋಸರ್ ಬಳಿ ನಾನ್ ಕೊಟ್ಟ ಪವರ್ಸ್ ಇವೆ. ನಮ್ಮ ಹತ್ರ ಕೇವಲ ನಾಳೆವರೆಗೆ ಟೈಮ್ ಇದೆ. ಇವತ್ತು ನಮ್ಗೆ ಪ್ಯಾಲೇಸ್ಗೆ ಹೋಗಿ ಪತ್ತೆ ಹಚ್ಚಬೇಕು ಆ ಸ್ಪೇಸ್ಶಿಪ್ ನಂತ ಎನರ್ಜಿ ಪ್ಲೇನ್ ಎಲ್ಲಿದೆ ಅಂತ, ಮತ್ತು ಎನರ್ಜಿ ಟ್ಯಾಂಕ್ ನೊಳಗೆ ನುಸುಳುವ ದಾರಿಯಲ್ಲಿದೆ. ಲಿಲಿ ಪುಟ್ಟಿನೋ ಬಹುಶಃ ನಮ್ಮ ಫ್ಲೈಯಿಂಗ್ ಸ್ಕೇಟ್ ಶೂ ಸೈಜ್ ನಿಂದಾಗಿ ಕೆಲಸ ಮಾಡ್ತಿರ್ಲಿಕ್ಕಿಲ್ಲ. ಅದಕ್ಕೆಂದೇ ನಾನು ಸೇಫ್ಟಿಗಾಗಿ ವಿಂಗ್ಸ್ ಮಾಡಿದ್ದೀನಿ. ಬಾ ಹೋಗೋಣ. ಟೇಕ್ ಕೇರ್, ಆಲ್ ದ ಬೆಸ್ಟ್, ಬಾಯ್. ಇಲ್ಲೇನೋ ವಿಚಿತ್ರ ಸ್ಮೆಲ್ ಬರ್ತಾ ಇದೆ. ಅರೇ ವಾ, ಅದೇನು ಮನುಷ್ಯ, ಅದೇ ಮನುಷ್ಯನಲ್ಲ, ಎಂತ ವಸ್ತುವಪ್ಪ ಇದು. ನಿಮ್ಮತ್ರ ವಿಂಗ್ಸ್ ಇವೆ, ಹಾರಿ ಬಿಡಿ. ಅವನನ್ನ ಬಿಸಿ ಇಡಿ, ಅಲ್ಲಿವರೆಗೆ ನಾನು ನೋಡ್ಕೊಂಡ್ ಬರ್ತೀನಿ. ನನ್ನ ಹೆಸರಿಗೆ ಮೋಸ ಹೋಗ್ಬೇಡಿ. ನನ್ನ ಹೆಸರು ಮಾತ್ರ ಇಲ್ಲಿ, ಆದ್ರೆ ನಾನು ಹುಲಿಗಿಂತಲೂ ಅಪಾಯಕಾರಿ. ನಾನ್ ನಿಮ್ಮನ್ನು ಸೊಳ್ಳೆ ಅಂತ ಪುಚ್ಚು ಮಾಡಿಬಿಡ್ತೀನಿ. ವಾವ್, ಎನರ್ಜಿ ಪ್ಲೇನ್ ಸಿಗ್ಬಿಡ್ತು. ಈಗ ಎನರ್ಜಿ ಟ್ಯಾಂಕ್ ಬಳಿ ಹೋಗ್ತೀನಿ. ಅಲ್ಲೋಡಿ ಎಕ್ಸಿಟ್. ಇದ್ಯಾಕೆ ತೆರೆಯುತ್ತಿಲ್ಲ? ಇನ್ನೊಂದ್ ಕಡೆಯಿಂದ ನೋಡ್ತೀನಿ. ಅರೆ, ಇಲ್ಲಿ ಯಾವುದೇ ಎಂಟ್ರಿ ಕಾಣಿಸ್ತಿಲ್ಲ. ಬಹುಶಃ ಕೆಳಗಿನಿಂದ ಎಂಟ್ರಿ ಇರ್ಬೇಕು. ಟ್ರೈ ಮಾಡ್ತೀನಿ. ಮೈರಾ, ಒನ್ ಡೌನ್ and 2 left. ಮೈರಾ, ಮೈರಾ ಜಾಗೃತಿ. ನೀನು ಚೆನ್ನಾಗಿದ್ದೀಯಾ? ಮೈರಾ, ನೀನು ಇಲ್ಲೇ ಇರು. ಇವನನ್ನ ನಾನ್ ನೋಡ್ಕೋತೀನಿ. ಈ ಅಲಾರ್ಮ್ ಪ್ಯಾಲೇಸ್ಗೆ ಯಾರು ನುಸುಳಿದ್ರೆ ಬಡಿಯುತ್ತೆ. ಪ್ಯಾಲೇಸ್ಗೆ ಯಾರು ನುಸುಳಿದ್ರು ಹಿಡೀರಿ ಅವರನ್ನ. ಮೈರಾ, ವರುಣ್, ನಾವಿಲ್ಲಿಂದ ಹೊರಡ್ಬೇಕು.
Zebaiska Sakum Pushtung! ಇಲ್ಲಿ ರಾಯ, ಏನಾಯ್ತು? ಯಾರು ಬಂದಿದ್ರು? ಮಾಸ್ಟರ್ ಡೋಂಗ್ರಿಲ್ಲ, ಅದು ರುದ್ರ ಮತ್ತು ಅವರ ಗೆಳೆಯರು. ಅವರು ಪ್ಯಾಲೇಸ್ ನ ಒಳಗೆ ಹೇಗೆ ಬಂದ್ರು? ಚಿಕ್ಕೂರಾಗಿ ಗೇಟ್ ನ ತೂತಿಂದ ಒಳಗ್ ಬಂದ್ರು. ಅದಕ್ಕೆ ನನ್ಗಾಯ್ತು ಸ್ವಲ್ಪ ಇಲ್ಲಿ ಬೆಕ್ಕಿನ ಆಟ ಆಡು ಅಂತ. ಆಮೇಲೆ ಅವರನ್ನ ಮುಡ್ಸ್ಬಿಡ್ತೀನಿ. ಆದ್ರೆ ರುದ್ರ ನನ್ ಪ್ಯಾಲೇಸ್ಗೆ ಒಳಗ್ ಬಂದ, ನಿನ್ಗೆ ಇಲಿ ಬೆಕ್ಕಿನ ಆಟ ಆಡ್ಬೇಕಿತ್ತ? ಮೂರ್ಖ ಮನುಷ್ಯ! ರುದ್ರ, ಐ ವಿಲ್ ಫಿನಿಶ್ ಯು ಟುಮಾರೋ. ಕೇಳ್ತಿದ್ಯಲ್ಲ, ಐ ವಿಲ್ ಫಿನಿಶ್ ಯು ಟುಮಾರೋ. ನಾನು ಜಾದು, ನಾನು ಮಾಯಾ ಜಾಲ. ಹೆದ್ರು ನನಗೆ, ನಾನು ಶಾಕಾಲ್. ಜೈ ಸಿಂಗ್, ಈ ಬಾರಿ ನಿನ್ನನ್ನು ಸರಿಯಾಗಿ ಸಿಕ್ಕಿಸಿ ಬಿಟ್ನಲ್ಲ. ನಿನ್ನನ್ನು ಕಾಪಾಡಲು ರುದ್ರ ಖಂಡಿತ ಬರ್ತಾನೆ. ಮತ್ತೆ ನಿಮ್ಮಿಬ್ಬರನ್ನು ಇಲ್ಲಿಯೇ ಮುಗಿಸಿ ಬಿಡಲಾಗುತ್ತೆ. ಶಾಕಾಲ್ ನಮ್ಮ ಹಾಗೆತನ ಅದಲ್ಲೇ ಇರ್ಲಿ, ಇಲ್ಲಿ ಆಗ್ತಿರೋದು ಅದು ನಿನಗೂ ಒಳಿತಲ್ಲ. ಮನುಷ್ಯರನ್ನ ಮುಗಿಸಿ ಡೋಂಗ್ರಿಲಾ ನಿಮ್ಮೆಲ್ಲರನ್ನ ಸ್ಲೇವ್ ಮಾಡಿರ್ತಾನೆ. ಯೋಚ್ಸು ನೀನವನ ಸ್ಲೇವ್ ಆಗಿ ಇರ್ತೀಯಾ? ನಾವು ಮನುಷ್ಯರು, ಅಂತರ ಇಷ್ಟೇ. ನಮ್ಮಲ್ಲಿ ಮ್ಯಾಜಿಕಲ್ ಪವರ್ಸ್ ಇವೆ. ಮನುಷ್ಯರನ್ನು ಅರ್ತ್ ನಿಂದ ಮುಗಿಸಿಬಿಡೋದು ತುಂಬಾ ತಪ್ಪು. ಡೋಂಗ್ರಿಲಾನ ಜೊತೆ ಕಾದಾಡ್ಲು ನೀನು ನನ್ನೊಂದಿಗಿರಬೇಕು. ನಾವಿಬ್ರು ಜೊತೆಗೂಡಿದರೆ ಡೋಂಗ್ರಿಲಾನನ್ನು ಸೋಲಿಸಬಹುದು. ಖಂಡಿತ ಇಲ್ಲ. ಡೋಂಗ್ರಿಲಾನನ್ನು ಯಾರೂ ಸೋಲಿಸಲಾಗದು. ಅವನು ಈ ಯೂನಿವರ್ಸ್ ನ ಎಲ್ಲರಿಗಿಂತ ಶಕ್ತಿಶಾಲಿ ಮಜಿಷಿಯನ್. ನಿಜ ಹೇಳಿದೆ ಶಾಕಾಲ್. ಜೈ ಸಿಂಗ್, ಈಗ್ಲೂ ಸಮಯವಿದೆ, ನನ್ ಜೊತೆ ಸೇರ್ಕೋ. ಖಂಡಿತ ಇಲ್ಲ. ಧೈರ್ಯವಿದ್ರೆ ಮುಂದೆ ಬಂದು ಹೋರಾಡು. ಹೋರಾಡ್ತೀನಿ, ಖಂಡಿತ ಹೋರಾಡ್ತೀನಿ. ಇವತ್ತಿನ ಫೈಟ್ ನಲ್ಲಿ ಬದುಕುಳಿದ್ರೆ ಮಾತ್ರ. ರುದ್ರ ನಿನ್ನನ್ನ ತುಂಬಾ ಪ್ರೀತಿಸ್ತಾನಂತ ಕೇಳಿದೆ. ಅವನಿಲ್ಲಿ ಖಂಡಿತ ಬರ್ತಾನೆ. ಅವನು ಬಂದ್ರೆ ಖಂಡಿತ ವಾಪಸ್ ಹೋಗೋದಿಲ್ಲ. ಈಗೇನಾಗುತ್ತಪ್ಪ? ರುದ್ರ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಇದವರ ಟ್ರ್ಯಾಪ್ ನಿನ್ಗೆ ಮೋಸ ಮಾಡ್ಲು. ಅಜ್ಜಯ್, ನೀವೇನ್ ಚಿಂತಿಸ್ಬೇಡಿ. ಸೈಡ್ಗೆ ಹೋಗಿ, ನಾನಿದನ್ನ ನೋಡ್ಕೋತೀನಿ. ಅಜ್ಜಯ್ಯ! ವಾರೆ ವಾ! ರುದ್ರ ನಿನ್ ಬಗ್ಗೆ ಏನ್ ಕೇಳಿದ್ದನೋ ಹಾಗೆ ನೀನು ಪರಾಕ್ರಮಿ. ನೀನು ನನ್ ಜೊತೆ ಸೇರಿ ಕೆಲಸ ಮಾಡಿದ್ರೆ ನಾನ್ ನಿನ್ನ ಬಿಟ್ಬಿಡ್ತೀನಿ ಮತ್ತು ನನ್ನ ರೈಟ್ ಹ್ಯಾಂಡ್ ಮ್ಯಾನ್ ಮಾಡ್ಕೋತೀನಿ. ನಾನ್ ನಿನ್ನ ಕೆಟ್ಟ ವಿಚಾರಗಳಿಗೆ ಜೊತೆ ಕೊಡ್ಲಾರೆ. ನಾನ್ ನಿನ್ನನ್ನು ಭೂಮಿಯ ಜನರನ್ನು ಮುಗಿಸಿ ಬಿಡಲು ಬಿಡೋದಿಲ್ಲ. ಅದನ್ನ ನಿನ್ನಿಂದ ಮಾಡಲಾಗದು ರುದ್ರ. ನೀನು ನನ್ನ ಜಗದಲ್ಲಿದ್ದಿ. ಇಲ್ಲಿ ಎಲ್ಲವೂ ನನ್ನದು. ನನ್ನ ಪರವಾನಗಿ ಇಲ್ಲದೆ ಇಲ್ಲಿ ಎಲೆ ಕೂಡ ಅಲ್ಲಾಡದು. ಇಂಥದ್ದೇ ಜಗತ್ತನ್ನ ಭೂಮಿಯಲ್ಲೂ ಮಾಡ್ತೀನಿ. ನಾನ್ ಮತ್ತು ಅಜ್ಜಯ್ ನಿನ್ ಜೊತೆ ಸೇರೋದಿಲ್ಲ. ನಿನ್ನ ಬಳಿ ನನ್ ಜೊತೆ ಸೇರೋದ್ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ರುದ್ರ.
ಒಂದ ನೀನು ಜೊತೆ ಕೊಡುವ ಮಾತು ಕೊಡಬೇಕು, ಅಥವಾ ನೀನು ನಾಶವಾಗಿ ಹೋಗ್ತೀಯ. ರುದ್ರನ ಪ್ರಾಯ ಮತ್ತು ರುದ್ರನ ಜಾದುವಿನ ಮೇಲೆ ಎಂದೂ ಸಂಶಯ ಪಡಬೇಡ. ನಿನ್ನ ಈ ಬುಲ್ಡೋಸರ್ ನೀನು ಕೊಟ್ಟ ಲಿಮಿಟೆಡ್ ಪವರ್ ನಿಂದ ನನ್ನನ್ನು ಎದುರಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ನಾನು ಅವನಿಗೆ ಅನ್ಲಿಮಿಟೆಡ್ ಪವರ್ಸ್ ಕೊಡ್ತೀನಿ. ಆದ್ರೆ ನಾನಿವತ್ತು ನಿನ್ನನ್ನು ಇಲ್ಲಿಂದ ಬದುಕಿ ಹೋಗಲು ಬಿಡೋದಿಲ್ಲ. ಲೀಲಾ 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 ಡೋಂಗ್ರೀಲಾನ ಲೀಲಾ ಬಕಡ ಬಕಡ ಕೆಲ್ಸ ಆಯ್ತು. ನಾನು ಇದೇ ಸಮಯ ಕಾಯ್ತಿದ್ದೆ. ನೀನ್ ನನ್ನ ಜಾಲದಲ್ಲಿ ಸಿಕ್ಕಿಬಿದ್ದೆ ಡೋಂಗ್ರಿಲ್ಲ. ಡೋಂಗ್ರಿಲಾ, ಅವನನ್ನು ತಡೆಯಿರಿ. ನೋಡಿ ಅವನೇನ್ ಮಾಡ್ತಿದ್ದಾನೆ ಅಂತ.
ಇಲ್ಲ ಇಲ್ಲ ಇಲ್ಲ. ಅಜ್ಜಯ್ಯ, ಸ್ಪೇಸ್ಶಿಪ್ ಮ್ಯಾಜಿಕಲ್ ಎನರ್ಜಿ ಪ್ಲೇನ್ ಪ್ಯಾಲೇಸಿನ ದೊಡ್ಡ ಹಾಲ್ ನಲ್ಲಿದೆ. ನೀವೆಲ್ಲರನ್ನು ಕರ್ಕೊಂಡು ಸಿಟಿಯಿಂದ ಹೊರಗೆ ಹೋಗಿ, ನಾನು ಹಿಂದಿನಿಂದ ಬರ್ತೀನಿ. ನಾನ್ ನಿನ್ನನ್ನು ಇರುವೆಯಂತೆ ಹೊಸದು ಬಿಡ್ತೀನಿ. ನಿನ್ನಂತ ಚಿಕ್ಕ ಹುಡುಗನಿಂದ ಡೋಂಗ್ರಿಲನ ಪ್ಲಾನ್ ಕೆಡಿಸಲಾಗದು. ನಾನು ಮ್ಯಾಜಿಷಿಯನ್ ಮ್ಯಾಜಿಷಿಯನ್, ಮಾಸ್ಟರ್ ಆಫ್ ಮಾಸ್ಟರ್ಸ್ ಮ್ಯಾಜಿಷಿಯನ್. ಐ ವಿಲ್ ಕ್ರಶ್ ಯು. ಇವಾಯಿಸ್ಕಾ ಜಿಬಾಯಿಸ್ಕಾ. ಅದನ್ನು ತೆರೆಯೋಕ್ಕಾಗಲ್ಲ ಜೇಸಿ. ಅದು ಮ್ಯಾಜಿಕ್ ಪ್ರೂಫ್ ಆಗಿದೆ. ಅದನ್ನು ಕೇವಲ ಡೋಂಗ್ರಿಲನ ಕೀಲಿ ಮಾತ್ರ ತೆರೆಯುತ್ತೆ. ಶಾಖ, ಈ ಬಾರಿ ನೀನು ಡಾಂಗ್ರಿಲಾನ ಜೊತೆಯಲ್ಲ, ನನ್ನ ಜೊತೆಗೆ ಇರಬೇಕು. ಅವ ನಮಗೆಲ್ಲ ವೈರಿ. ನಾನು ಇದರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿದೆ ಮತ್ತು ನನ್ನ ನಿರ್ಣಯವೇನೆಂದ್ರೆ ಕೇವಲ ಈ ಬಾರಿ ನಾನು ನಿನಗೆ ಜೊತೆ ಕೊಡ್ತೀನಿ, ಆದ್ರೆ ಮುಂದೆ ಕೊಡಲಾರೆ. ತಿಳಿತಾ? ತಗೋ ಕೀಲಿ. ನಿನಗೆ ಈ ಕೀಲಿ ಕೈಯಲ್ಲಿ ಸಿಕ್ತು. ಆ ಡೋಂಗ್ರಿಲಾನ ಜೊತೆಗಿದ್ದು ಚೂರು ಲಾಭ ಪಡೆದೆ. ಯೋಚಿಸಿದೆ ಎಂದಾದ್ರೂ ಈ ಪ್ಲಾನ್ ಕೆಲ್ಸಕ್ಕೆ ಬರುತ್ತೆ ಅಂತ. ನನ್ನನ್ನು ಕರ್ಕೊಂಡೋಗಿ. ನನ್ಗೆ ಡೋಂಗ್ರಿಲನ ಜೊತೆಗಿರ್ಲಿಕ್ಕಿಲ್ಲ ಪ್ಲೀಸ್. ನಾನು ನಿಮ್ಮೆಲ್ಲರ ಗುಲಾಮನಾಗಿರ್ತೀನಿ. ಕರ್ಕೊಂಡೋಗಿ ಪ್ಲೀಸ್. ಆಗ್ಲಿ, ಸರಿ ಬಾ. ಜಸಿಂಗ್, ನೀನು ಬಹಳ ಬೇಗ ಬೇರೆಯವರ ಮೇಲೆ ಭರವಸೆ ಮಾಡ್ಬಿಡ್ತೀಯ. ಅವನು ನಮಗೆ ಮೋಸ ಮಾಡ್ಬಿಟ್ರೆ? ಡೋಂಗ್ರಿಲಾನ ಜೊತೆ ಯಾರು ಇರಲು ಇಷ್ಟಪಡ್ಲಿಕ್ಕಿಲ್ಲ. ಇವ ನಮ್ಗೆ ಮೋಸ ಮಾಡ್ಲಾರ. ಬಾ ಇಲ್ಲಿ. Zibaiska, all cubes, Unito! ರುದ್ರ, ನಾವು ಹೊರಟಿದ್ದೇವೆ. ನೀನು ಬಂದ್ಬಿಡು. ಓಕೆ ಅಜ್ಜಯ್ಯ. Zibaiska, Dongrila Finito!
ವಾಪಸ್ ಹೋಗೋಲ್ಲ ನೋಡಿ. ನನ್ನ ಮಾಸ್ಟರ್ಗೆ ಮೋಸ ಮಾಡಿದ್ರಲ್ಲ, ಅವನ ಎಲ್ಲಾ ಪ್ಲಾನ್ ಸರ್ವನಾಶ ಮಾಡಿದ್ರಿ. ಆದ್ರೆ ಯಾರೂ ಬದುಕೊಳ್ಳ ನೀವು. ಶಾಕಾಲಿ ನನ್ನ ಹಿಂದಿಂದ ಸರಿಸು. ನಾನು ಹೇಳಿದ್ದನಲ್ಲ ಜಯಸಿಂಗ್, ನೀನು ಬಹಳ ಬೇಗನೆ ಬೇರೆಯವರ ಮೇಲೆ ಭರವಸೆ ಇಟ್ಟು ಬಿಡ್ತೀಯ. ನಾನು ಜಾದೂ, ನಾನು ಮಾಯಾಜಾಲ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಮಜಿಷಿಯನ್ ಯಾರು? ನಾನು ಶಾಕಾಲ್. ನಾನು ಯಾರ ಮೇಲೂ ಭರವಸೆ ಮಾಡಿದ್ರು ನಿನ್ನ ಮೇಲೆ ಮಾಡೋಲ್ಲ. ಆ ಇಲಿಯ ಜೊತೆ ಹೋದವ ಅದು ನನ್ನ ಇಮೇಜು. ಈಗ ನೀನು ಫ್ರೀಜೋ. ಈಗ ಎಲ್ಲರನ್ನೂ ಅವರ ಮನೆ ಕಳಿಸುವ ಸಮಯ ಬಂತು. ಇಬಾಯ್ಸ್ಕಾ ಜಿಬಾಯ್ಸ್ಕಾ ಹೋಮ್ ಸೆನಿಟೋ. ಅಜಯ್ಯ, ಬನ್ನಿ ಮನೆಗೆ ಹೋಗೋಣ. ಹೌದು ರುದ್ರ, ಆದ್ರೆ ಮೊದಲು ಶಾಕಾಲ್ನ ಅವನ ಮನೆ ಕಳಿಸೋಣ. ನಂಬಲಿಕ್ಕೆ ಆಗ್ತಿಲ್ಲ, ಇನ್ನು ಸನ್ ಸಿಟಿ ಮತ್ತು ಕಾಲ್ ಸಿಟಿ ಸಂಪೂರ್ಣವಾಗಿ ನನ್ನದಾಯ್ತು. ನಾನು ಇಲ್ಲಿಯ ಕಿಂಗ್, ಎಲ್ಲವೂ ನನ್ನದೇ. ಐ ಆಮ್ ದ ಕಿಂಗ್. ಐ ಆಮ್ ನಾಟ್ ದ ಕಿಂಗ್, ಐ ಆಮ್ ದಿ ಸರ್ವೆಂಟ್. ರುದ್ರ, ಥ್ಯಾಂಕ್ ಯು ವೆರಿ ಮಚ್. ನೀನು ನಮ್ಮನ್ನೇ ಅಲ್ಲ, ಇಡೀ ಜಗತ್ತನ್ನೇ ಕಾಪಾಡ್ತೆ. ಹಾಗಾದ್ರೆ ಈಗೊಂದು ಸೆಲ್ಫಿ ಆಗ್ಲಾ ಜಯ? सीधा घूम या उल्टा घूम, सर पे चढ़ के झूम. सीधा घूम या उल्टा घूम, सर पे चढ़ के झूम.